ಆ ನಂತರ ಹಿಂದೂ ಸಂಘಟನೆಗಳ ಒಕ್ಕೂಟದಿಂದ ನಾವು ಸಿದ್ದೇಶ್ವರ ದೇವಸ್ಥಾನದ ಎದುರುಗಡೆ ಒಂದು ಬ್ಯಾನರನ್ನು ಹಾಕಿದ್ವಿ. ಆ ಬ್ಯಾನರನ್ನು ಹಿಂದೂ ಸಂಘಟನೆಗಳ ಒಕ್ಕೂಟದ ಬ್ಯಾನರನ್ನು ಸಿದ್ದೇಶ್ವರ ಸಂಸ್ಥೆಯ ಚೇರ್ಮನ್ ಅವರು ಅದನ್ನು ತೆಗೆದು ಹಾಕ್ತಾರೆ. ಈ ಸಿದ್ದೇಶ್ವರ ಸಂಸ್ಥೆಯಿಂದ ಆ ಚೇರ್ಮನ್ ಅವರನ್ನು ತೆಗೆದು ಹಾಕಬೇಕು ಅಂತ ಅಧ್ಯಕ್ಷರಾದಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಲ್ಲಿ ನಾವು ಮನವಿಯನ್ನು ಮಾಡ್ತೀವಿ. ಹಿಂದೂಗಳಿಗೆ ಮೊದಲ ಆದ್ಯತೆ ಅಂತ ಹೇಳಿದರು, ಆದರೆ ಎರಡನೇ ಆದ್ಯತೆ ಯಾರಿಗೆ? ಭೇದ ಭಾವನ ನಾವು ಮಾಡ್ತಾ ಇಲ್ಲರಿ. ಯಾಕೆ ಹಿಜಾಬ್ನ ತೀರ್ಪು ಬಂದಾಗ, ಕೋರ್ಟ್ ತೀರ್ಪು ನೀಡಿದಾಗ ಯಾಕೆ ಮುಸ್ಲಿಮರು ಅಂಗಡಿ ಬಂದ್ ಮಾಡಿದರು? ಪ್ರಸಿದ್ಧ ಅತ್ಯಂತ ಉತ್ತರ ಕರ್ನಾಟಕದ ಪ್ರಸಿದ್ಧವಾದಂಥ ಜಾತ್ರೆ ಶ್ರೀ ಸಿದ್ದೇಶ್ವರ ಜಾತ್ರೆ. ಈ ಸಿದ್ದರಾಮೇಶ್ವರ ಸಂಕ್ರಮಣ ಜಾತ್ರೆಯಲ್ಲಿ ಹಿಂದೂಗಳಿಗೆ ಮಾತ್ರ ಅವಕಾಶ ಮಾಡಿಕೊಡಬೇಕು, ಹಿಂದೂಗಳಿಗೆ ಮಾತ್ರ ವ್ಯಾಪಾರಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಸಿದ್ದೇಶ್ವರ ಸಂಸ್ಥೆಯ ಅಧ್ಯಕ್ಷರಾದಂಥ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಲ್ಲಿ ನಾವು ಹಿಂದೂ ಸಂಘಟನೆಗಳ ಒಕ್ಕೂಟದಿಂದ ಮನವಿಯನ್ನು ಮಾಡಿದ್ವಿ. ಆ ನಂತರ ಹಿಂದೂ ಸಂಘಟನೆಗಳ ಒಕ್ಕೂಟದಿಂದ ನಾವು ಸಿದ್ದೇಶ್ವರ ದೇವಸ್ಥಾನದ ಎದುರುಗಡೆ ಒಂದು ಬ್ಯಾನರನ್ನು ಹಾಕಿದ್ವಿ. ಆ ಬ್ಯಾನರನ್ನು ಹಿಂದೂ ಸಂಘಟನೆಗಳ ಒಕ್ಕೂಟದ ಬ್ಯಾನರನ್ನು ಸಿದ್ದೇಶ್ವರ ಸಂಸ್ಥೆಯ ಚೇರ್ಮನ್ ಅವರು ಅದನ್ನು ತೆಗೆದು ಹಾಕ್ತಾರೆ. ಅದನ್ನು ತೆಗೆದು ಹಾಕಿದ್ದನ್ನು ನಾವು ಹಿಂದೂ ಸಂಘಟನೆಗಳು ಸಂಪೂರ್ಣವಾಗಿ ವಿರೋಧಿಸಿ ಅದರ ವಿರುದ್ಧ ನಾವು ಹೋರಾಟವನ್ನು ಮಾಡ್ತೀವಿ. ಈ ಸಿದ್ದೇಶ್ವರ ಸಂಸ್ಥೆಯಿಂದ ಆ ಚೇರ್ಮನ್ ಅವರನ್ನು ತೆಗೆದು ಹಾಕಬೇಕು ಅಂತ ಅಧ್ಯಕ್ಷರಾದಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಲ್ಲಿ ನಾವು ಮನವಿಯನ್ನು ಮಾಡ್ತೀವಿ. ಜೊತೆಗೆ ಏನು ಸಿದ್ದೇಶ್ವರ ಜಾತ್ರೆಗೆ ಸಂಬಂಧಪಟ್ಟಂತೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹಿಂದೂಗಳಿಗೆ ಮೊದಲ ಆದ್ಯತೆ ಅಂತ ಹೇಳಿದರು, ಆದರೆ ಎರಡನೇ ಆದ್ಯತೆ ಯಾರಿಗೆ ಸ್ಪಷ್ಟಪಡಿಸಲಿಲ್ಲ. ಅಂದರೆ ಮುಸ್ಲಿಮರು ಜಾತ್ರೆಯಲ್ಲಿ ಅವಕಾಶ ನೀಡುವಂಥ ಮಾತನ್ನು ಅವರು ಹೇಳಿದರು. ಯಾಕೋ ನನಗನ್ಸುತ್ತೆ ಕಟ್ಟರ್ ಹಿಂದುತ್ವವಾದಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ನಿಲುವು ಇದು ನಮಗೆ ಹಿಂದೂ ಸಂಘಟನೆಗಳಿಗೆ ಸರಿ ಕಾಣಿಸಲಿಲ್ಲ. ದಯವಿಟ್ಟು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹಿಂದುತ್ವದ ಪ್ರಖರವಾದಿ, ಹುಲಿ ಅಂತ ಕರೆಸ್ಕೊಳ್ತೀರಿ ನೀವು, ಅದೇ ಥರ ಇರಬೇಕು ಅಂತ ನಾವು ಹಿಂದೂ ಸಂಘಟನೆಯವರು ಬಯಸ್ತೀವಿ. ಹಿಂದೂಗಳಿಗೆ ಮಾತ್ರ ಅವಕಾಶ ನೀಡ್ತೀವಿ ಅಂತ ನಿಮ್ಮಿಂದ ನಿರ್ಧಾರ ತೆಗೆದುಕೊಳ್ಳುವಂಥ ವಿಶ್ವಾಸವನ್ನು ನಾವು ಹೊಂದಿದ್ವಿ. ಆದರೆ ನಮಗೆ ಹಿಂದೂ ಸಂಘಟನೆಯವರಿಗೆ ನೀವು ನಿರಾಸೆಯನ್ನು ಮಾಡಿದಿರಿ. ಜೊತೆಗೆ ನನಗೆ ನೀಲ್ಕಂಠ ಕಂದಗಲ್ ಅವರು ಬಂದರೆ ನಾನು ಚುರುಕಿಗನ ಹಾಕೋದಕ್ಕೆ ಅವರಿಗೆ ಜಾಗ ಕೊಡ್ತೀನಿ ಮತ್ತು ಅವರಿಗೆ ಸಹಾಯಧನ ಕೊಡ್ತೀನಿ ಅಂತನ್ನುವಂಥ ಮಾತನ್ನು ಹೇಳಿದ್ರಿ. ಬಸನಗೌಡರು ನನ್ನ ಮೇಲೆ ಕಾಳಜಿಯಿಂದ ಹೇಳಿರ್ಬೋದು ಅಂತ ನಾನು ಅನ್ಕೊತೀನಿ. ಆದರೆ ನಾನು ಹಿಂದುತ್ವದ ಹೋರಾಟವನ್ನು ಮಾಡ್ಕೊಂಡು ಬಂದಂಥವನು, ವ್ಯಾಪಾರದ ನಾಲೆಡ್ಜ್ ನನಗೆ ಇಲ್ಲ, ವ್ಯಾಪಾರ ಮಾಡೋದಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ನಾನು ಕೃಷಿಯನ್ನು ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದೀನಿ. ಅದಕ್ಕೆ ವ್ಯಾಪಾರದಲ್ಲಿ ಮೊದಲಿಂದನೂ ಬಸನಗೌಡರು ಮತ್ತು ಅವರು ಎಲ್ಲ ಸಿದ್ಧಸ್ಥರು ಅವರು ವ್ಯಾಪಾರ ಮಾಡಿಕೊಂಡು ಎಲ್ಲದರಲ್ಲೂ ಯಶಸ್ವಿಯಾಗಿದ್ದಾರೆ. ನಾನು ಅವರಿಗೆ ಮತ್ತೊಮ್ಮೆ ಹೇಳ್ತೀನಿ, ಅವ್ರ ಬೆಂಬಲಿಗರು ಅಥವಾ ಅವ್ರ ಹಿಂದೆ ಅಡ್ಡಾಡುವಂಥ ಕಾರ್ಯಕರ್ತರು ಸಾಕಷ್ಟು ಜನ ಇದ್ದಾರೆ. ಅವರಿಗೆ ಸಹಾಯಧನ ನೀಡಿ ಅವರಿಗೆ ಆ ಚಿರುಕಿಗಾನ ಹಾಕಿಕೊಡ್ಲಿ, ಹಿಂದೂಗಳಿಗೆ ಹಾಕಿಕೊಡ್ರಿ. ನಿಮ್ಮ ಜೊತೆಗಿರುವಂಥ ಹಿಂದೂ ಕಾರ್ಯಕರ್ತರಿಗೆ ಅಥವಾ ನಿಮ್ಮ ಬೆಂಬಲಿಗರಿಗೆ ಹಾಕಿಕೊಟ್ರೆ ನಾವು ಅದನ್ನು ಸ್ವಾಗತ ಮಾಡ್ತೀವಿ. ಒಟ್ಟು ನೀವು ಹುಲಿಯಾಗಿ ಮಾತಾಡ್ತಿದ್ರಿ, ಈಗ ಸಾಫ್ಟ್ ಕಾರ್ನರ್ ಆಗಬೇಡ್ರಿ, ಮುಸ್ಲಿಮರಿಗೂ ಅವಕಾಶ ಮಾಡಿಕೊಡ್ತೀನಿ ಅನ್ನುವಂಥ ಮಾತುಗಳನ್ನ ಬೇಡ, ಹಿಂದೂಗಳಿಗೆ ಮಾತ್ರ ಅವಕಾಶ ಮಾಡಿಕೊಡ್ತೀನಿ ಅನ್ನುವಂಥ ಮಾತನ್ನು ನಿಮ್ಮಿಂದ ನಿರೀಕ್ಷೆ ಮಾಡ್ತೀವಿ ಅಂತೇಳಿ. ಅಲ್ಲ, ಇದು ಧರ್ಮ ಜಾಗೃತಿಗಾಗಿ ನಮ್ಮ ಹಿಂದೂಗಳ ಸಂಘಟನೆಗಳು ನಾವು ಇದು ರಾಜಕೀಯವಾಗಲ್ಲ, ಇದು ಕೇವಲ ನಮ್ಮ ಧರ್ಮದ ವಿಚಾರ. ಇದು ನೀಲ್ಕಂಠ ಕಂದಗಲ್, ಶ್ರೀರಾಮ್ ಸೇನಾ. ಈ ಭೇದ ಭಾವನ ನಾವು ಮಾಡ್ತಾ ಇಲ್ಲರಿ. ಯಾಕೆ ಹಿಜಾಬ್ನ ತೀರ್ಪು ಬಂದಾಗ, ಕೋರ್ಟ್ ತೀರ್ಪು ನೀಡಿದಾಗ ಯಾಕೆ ಮುಸ್ಲಿಮರು ಅಂಗಡಿ ಬಂದ್ ಮಾಡಿದರು? ಕೋರ್ಟಿನ ತೀರ್ಪನ್ನು ವಿರೋಧಿಸಿ ನೀವು ಬಂದ್ ಮಾಡಿದ್ರಾ ಅಥವಾ ಹಿಂದೂಗಳ ವಿರುದ್ಧ ಬಂದ್ ಮಾಡಿದ್ರಾ? ಯಾಕೆ ಬಂದ್ ಮಾಡಿದ್ರಿ? ಮುಸ್ಲಿಮರ ಧರ್ಮಗುರುಗಳು ಹೇಳಿದರು
ಅಂಥೇಳಿ ಹಿಜಾಬಿನ ಸಂಬಂಧಪಟ್ಟಾಗೆ ನೀವು ಅಂಗಡಿಗಳನ್ನ ಬಂದ್ ಮಾಡ್ತೀರಂದರೆ ಮತ್ತು ನಮ್ಮ ಪೂಜ್ಯ ಗೋಮಾತೆಯನ್ನು ಕತ್ತರಿಸಿ ತಿನ್ನೋದನ್ನು ನೀವು ಎಲ್ಲಿವರೆಗೂ ನಿಲ್ಲಿಸೋದಿಲ್ಲ. ಹಿಂದೂ ಯುವತಿಯರನ್ನು ಲವ್ ಜಿಹಾದ್ ಮೂಲಕ ಪ್ರೀತಿಸಿ ಮೋಸ ಮಾಡಿ ತುಂಡು ತುಂಡಾಗಿ ಕತ್ತರಿಸಿ ಹಾಕ್ತೀರಿ. ಕೋರ್ಟಿಗೆ ಬೆಲೆ ಕೊಡೋದಿಲ್ಲ. ಈ ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೆ ನೀವು ಬೆಲೆ ಕೊಡೋದಿಲ್ಲ. ಯಾಕೆ ಈಗ ಇಷ್ಟು ದಿನ ನೀವು ಪತ್ವ ಜಾರಿ ಮಾಡ್ತಿದ್ರಿ, ನಾವೀಗ ಹಿಂದೂಗಳೊಂದಿಗೆ ವ್ಯವಹಾರ ಮಾಡಬೇಕು ಅಂತ ನಾವು ಹೇಳ್ತೀವಿ ಅಷ್ಟೇ. ಮೊದಲು ಪ್ರಾರಂಭ ಆಗಿದ್ದು ನಿಮ್ಮಿಂದನೇ.